ನಮಸ್ಕಾರ. ಕಸ್ತೂರಿ ವಾಹಿನಿಯ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇಂದಿನ ವಿಭಿನ್ನ ಸಂಚಿಕೆಗೆ ಸ್ವಾಗತ. ಸಂಸ್ಕಾರ ಅಂದರೆ ಅದು ಎಲ್ಲಿಂದ ಬರುತ್ತದೆ? ಈ ಹುಡುಕಾಟವೇ ಜನ್ಮಾಂತರದ ಪ್ರಯಾಣ. ಜನ್ಮಾಂತರ ಅನ್ನೋ ಒಂದು ಕಾರ್ಯಕ್ರಮ ಸೂಪರ್ ಆಗಿದೆ. ಖಂಡಿತ ಎಲ್ಲರೂ ತಪ್ಪದಿರ ನೋಡ್ರಿ. ನೋಡೋದು ಒಂದೇ ಅಲ್ಲ, ಅದನ್ನ ಅಲ್ಲಿ ಬಂದು ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸುಳ್ಳು ಅಂತ ತಿಳ್ಕೊಳ್ಳೋರ್ಗೆ ಅದು ಸುಳ್ಳಾಗೆ ಉಳ್ಕೊಳತ್ತೆ. ಅಲ್ಲಿ ಬಂದು ಅದನ್ನ ಅನುಭವಿಸಿದ್ಮೇಲೆ ಗೊತ್ತಾಗತ್ತೆ ಅದು ನಿಜಾನ ಸುಳ್ಳ ಅಂತ. ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದ ರಾಗ, ವಾಸನೆ, ಭಾವನೆಗಳೇ ಸಂಸ್ಕಾರ. ಈ ಸಂಸ್ಕಾರ ಜನ್ಮ ಜನ್ಮಾಂತರಗಳಿಂದ ಹರಿದು ಬಂದಿರುತ್ತೆ ಎನ್ನುವುದಕ್ಕೆ ಆಧಾರಗಳು, ಸಾಕ್ಷಿಗಳು ಬೇಕಾದಷ್ಟಿದ್ದು ವಿದೇಶಗಳಲ್ಲೂ ಸಂಶೋಧನೆಗಳು ನಡೆಯುತ್ತಿವೆ. ಈ ತಳಹದಿಯ ಮೇಲೆ ನಿಂತಿರುವ ಜನ್ಮಾಂತರದ ಇಂದಿನ ಸಂಚಿಕೆಯು ವಿಭಿನ್ನ. ಇಂದು ಜನ್ಮಾಂತರದ ಅತಿಥಿಯಾಗಿ ಬಂದಿದ್ದಾರೆ ಕಲಾವಿದ ಸುನೀಲ್. ನಾನು ಇವ್ರ ಪಿಕ್ಚರ್ ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ. ನಾನು ನೀವು ದಯವಿಟ್ಟು ಇಲ್ಲ ಅನ್ಬೇಡಿ. ನೋಡಿ ನಾನು ಬೇಕಾದ್ರೆ ಡ್ಯಾನ್ಸ್ ಪಿಕ್ಚರ್ ಮಾಡ್ತೀನಿ ನೋಡಿ. ರಾರಾ ಸೆನಸಕುರಾರಾ ನೀವು ಈ ಕಡೆ ತಿರ್ಕೊಂಡಿದ್ದೇವ್ರಿ. ಇಲ್ಲ ಇನ್ನೊಬ್ರು ಮಿತ್ರ ಎಲ್ಲ ಇದಾರೆ ಇಲ್ಲಿ. ನೋಡಿದೀರಾ ಇನ್ನೊಬ್ರು ಮಿತ್ರರನ್ನ? ಯಾರು 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 ಗೊತ್ತಾ? ಗೊತ್ತಿಲ್ಲ. ನೋಡಿಲ್ವಾ? ನೋಡ್ತೀರಾ? ನೋಡ್ಬಿಡಿ. ನಾವು ಮಾಡಿದ್ದು ತಮಾಷೆಗೆ. ಸುನಿಲ್ ಸಾರ್ವಜನಿಕರನ್ನು ತಮಾಷೆಗಾಗಿ ಕುರಿ ಮಾಡುವ ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ಅದ್ಭುತ ಪ್ರತಿಭೆಯ ನಟ ಈ ಸುನಿಲ್. ಈಗ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನೋಡಿದ್ವಿ, ಒಬ್ರು ಗುರುಜಿ ಬರ್ತಾ ಇದ್ರು. ಸರಿ ಹೋಗ್ಬಿಟ್ಟು ನಾಯಿ ಕಚ್ಚೋರ್ ತರ ಗುರುಗೆ ಅಟ್ಯಾಕ್ ಮಾಡ್ಬಿಟ್ಟೆ ನಾನು. ಗುರುಜಿ ಹಿಂದೆಗಡೆ ಓಡೋಗ್ಬಿಟ್ರು. ಯಾಕೆ 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 ಅಂದ್ರು. ಅಷ್ಟೊತ್ತಿಗೆ ನನ್ನ ಕ್ಯಾರೆಕ್ಟರ್, ಒಬ್ಬ ಅಣ್ಣನ ಕ್ಯಾರೆಕ್ಟರ್ ಇತ್ತು, ಅವ್ನು ಬಂದ್ಬಿಟ್ಟು ಹೇಳ್ದ, ಇಲ್ಲ ಗುರುಜಿ ಅವನು ಇನ್ನೊಂದು 3 ದಿವಸದಲ್ಲಿ ಸತ್ತೋಗ್ಬಿಡ್ತಾನೆ, ಅವ್ನಿಗೇನೋ ಕಾಯಿಲೆ ಇದೆ, ನಾಯಿ ಕಚ್ಚಿದೆ ನನ್ನ ತಮ್ಮ, ಅದ್ರಗೋಸ್ಕರ ದಯವಿಟ್ಟು ಸ್ವಲ್ಪ ಅವನ್ನ ಚೈನ್ ಗಿನ್ ಇಟ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಅಂತ. ಗುರುಜಿ ಯಾವ ತರ ನನ್ಗೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ. ಅವ್ರ ಕೈಯಲ್ಲಿ ಏನು ಇದಿತ್ತು ಗೊತ್ತಿಲ್ಲ ಶಕ್ತಿ. ನನ್ನ ಕೈ ಬೆರಳು ತುಂಬಾ ನೋಸ್ತಾ ಇತ್ತು ನನಗೆ. ಆಕ್ಚುಲಿ ನನ್ನ ಕೈ ಬೆಂಡ್ ಮಾಡಿದ್ರೆ ಬ್ಲಡ್ ಬರ್ತಾ ಇತ್ತು. ಆ ಗುರುಜಿ ನನ್ಗೆ ಯಾವಾಗ ಅವ್ರ ನಾಯಿ ತರ ನನ್ಗೆ ಒಂದು ಸಮಾಧಾನ ಮಾಡಿ, ಹಂಗ್ ಮಾಡಬಾರ್ದು ಚಿನ್ನ, ಅಲ್ಲ ಮಾಡಬಾರ್ದು, ಸಮಾಧಾನ ಮಾಡ್ಕೊ ಹಂಗಿಂಗಂತ ಹೇಳಿದ್ರು ನನಗೆ. ಅದ್ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಅವತ್ತಿಂದ ಅವರು ಇದು ಕೈಗುಣ ಅನ್ಸುತ್ತೆ. ಮೋಸ್ಟ್ಲಿ ಅವ್ರು ಮುಟ್ಟಿದ್ದೊಂದು ಇದು ಆಶೀರ್ವಾದ ಅನ್ಸುತ್ತೆ ನನಗೆ. ಕುರಿಯಲ್ಲಿ ಕ್ಲಿಕ್ ಆಗ್ಬಿಟ್ಟೆ. ನನಗೆ ಆ ಎಪಿಸೋಡ್ ಬಂದು ಅಲ್ಟಿಮೇಟ್ ಎಪಿಸೋಡ್ ಆಯ್ತು. ಆಮೇಲೆ ನನ್ನ ಕುರಿಯಲ್ಲಿಗೆ ಪರ್ಫೆಕ್ಟ್ ಒಬ್ಬ ಹೀರೋ ಅಂತ ನನ್ನ ಫಿಕ್ಸ್ ಮಾಡ್ಬಿಟ್ರು. ಅದು ಗುರುಜಿ ಆಶೀರ್ವಾದ. ಎಂಥ ವಿಚಿತ್ರ ನೋಡಿ, ಈ ಸುನಿಲ್ ಹಿಂದೊಮ್ಮೆ ಶ್ರೀ ಶ್ರೀ ರಾಮಚಂದ್ರ ಗುರುಜಿ ಅವರನ್ನೂ ಕುರಿ ಮಾಡಿದ್ದ. ಈಗ ಮತ್ತೆ ಜನ್ಮಾಂತರದ ಮೂಲಕ ಗುರುಜಿ ಅವರ ಭೇಟಿಯಾಗಿದೆ. ಆ ಜನ್ಮಾಂತರದಲ್ಲಿ ನನ್ನ ಕರ್ಸ್ಕೊಂಡಿದ್ದಕ್ಕೂ ನನ್ಗೆ ನಗ್ತಾ ಇದೆ. ಗುರುಜಿ ಹೇಳಿದ್ರು, ನೋಡು ಒಳ್ಳೇದಾಯ್ತು, ನೀನ್ ಹೇಳದ್ನಲ್ಲ ಅವತ್ತು, ನಿನಗೆ ಸಮಾಧಾನ ಮಾಡಿದ್ನಲ್ಲ, ನೋಡಿ ಇವತ್ತು ಯಾವ ಸ್ಟೇಜ್ ಅಲ್ಲಿ ಇದೆಯಾ ಅಂದ್ರು. ತುಂಬಾ ಖುಷಿ ಆಯ್ತು ನನಗೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಕೇಶವ್ ಹಾಗೂ ಕಮಲಾ ದಂಪತಿಗಳ ಮಗನಾದ ಸುನಿಲ್ ಬಾಲ್ಯದಿಂದಲೂ ಬಲು ಚೂಟಿ. ಬಕ್ರಾ ಮಾಡುವ ಕಾರ್ಯಕ್ರಮವೊಂದರ ಮೂಲಕ ಪ್ರಸಿದ್ಧನಾದ ಸುನಿಲ್ ಈಗ ಚಿತ್ರನಟರಾಗಿಯೂ ಹೆಸರು ಮಾಡುತ್ತಿದ್ದಾರೆ. ಆದ್ರೆ ಜನ್ಮಾಂತರಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಇಲ್ಲಿ ಅಲ್ಲೊಂದು ಘಟನೆ ನಡೆದಿದೆ ನನಗೆ ಅಂತ ನಿಜಲು ಗೊತ್ತಾಯ್ತು. ಅದು ಯಾರು ನಿಜಲು ಇದು ಅಸಾಧ್ಯ. ಇವಾಗ್ಲೂ ಅಷ್ಟೇ ನನಗೆ ಹೈಟ್ ನೋಡಿದ್ರೆ ಆಗೋದಿಲ್ಲ ನನಗೆ. ಏನಂದ್ರೆ ಅಜಯ್ ಫಿಲಮ್ಗೆ ಹೋದಾಗ ನನ್ನ ಶೂಟಿಂಗು ಬರೀ ಒಂದು ನೀರಿನ ಟ್ಯಾಂಕು ಹತ್ರ ಒಂದು 15 ಅಡಿ ಇರ್ಬೋದು, 15-20 ಅಡಿ ಇದೆ ಅಷ್ಟೇ. ಅದು ಅದ್ರ ಮೇಲೆ ನಿಂತ್ಕೊಳಕ್ಕಾಗಿಲ್ಲ.
ಆಕ್ಚುಲಿ ಅಪ್ಪು ಅವ್ರು ಕರಿತಾ ಇದ್ರು, ಅಪ್ಪು ಅಣ್ಣ ನನಗೆ ಪುನೀತ್ ರಾಜ್ಕುಮಾರ್ ಅವ್ರು ಕರಿತಾ ಇದ್ರು. ಬಾ ಸುನೀಲ್ ಏನೂ ಆಗಲ್ಲ, ಬಾ ಬನ್ನಿ ಮುಂದೆ ನಿಂತ್ಕೊಳ್ತೆ. ಇಲ್ಲ ನಾನು ಬರಲ್ಲ, ಪ್ಲೀಸ್ ಬರಲ್ಲ, ನಂಗೆ ಭಯ ಆಗುತ್ತೆ, ಇಲ್ಲೇ ನಿಂತ್ಕೊಂಡು ಇಲ್ಲಾಗ ಹೇಳ್ತೀನಿ ಅಂತ ಅವ್ರು ನಗ್ತಾ ಇದ್ರು. ಸ್ವಲ್ಪ ಎತ್ತರಕ್ಕೆ ಹೋಗಿ ಕೆಳಗೆ ನೋಡಿದ್ದರೂ ಪ್ರಾಣ ಹೋಗುವಷ್ಟು ಭಯ. ಇಂಥ ವಿಚಿತ್ರ ಭಯದ ಮೂಲ ಹುಡುಕುತ್ತಾ ಹೋದಾಗ ಸಿಕ್ಕಿದ್ದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಯಾವಾಗ ನಾನು ಕಸ್ತೂರಿ ಚಾನಲಲ್ಲಿ ಜನ್ಮಾಂತರಕ್ಕೆ ಬಂದೋ, ನಾನು ನಿಜವಾಗ್ಲೂ ಫುಲ್ಲು ಔಟ್ ಆಗ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ನಾನು ಏನು ಮಾಡೋದ್ನೋ ಏನು ಮಾತಾಡೋದ್ನೋ ನನಗೆ ಒಂದೂ ಗೊತ್ತಾಗಿಲ್ಲ. ನಿಧಾನವಾಗಿ ನಿಮ್ಮ ಗಮನವನ್ನು ಮಾನಸಿಕವಾಗಿ, ನಿಮ್ಮ ಮನಸ್ಸಿನ ಕಣ್ಣು ನಿಮ್ಮ ಪಾದಗಳನ್ನು ನೋಡಲಿ. ನಿಮ್ಮ ಮನಸ್ಸಿನ ಕಣ್ಣು ದೇಹದ ಯಾವ ಅಂಗಾಂಗಗಳನ್ನು ನೋಡುತ್ತೋ ಆ ಭಾಗ ವಿಶ್ರಾಂತಿದಾಯಕವಾಗಿ ಫೀಲ್ ಆಗ್ತಾ ಇದೆ. ಕಾಲದಲ್ಲಿ ಹಿಂದೆ ಸರಿಯುತ್ತಾ ಬಾಲ್ಯದ ಘಟನೆಗಳನ್ನು ಈಗ ಅನುಭವಿಸ್ತಾ ಇದೆ. ಯೋಗ ನಿದ್ರೆಗೆ ಜಾರಿದ ನಟ ಸುನಿಲ್ ಅವರ ಸೂಕ್ತ ಮನಸ್ಸಿನ ನೆನಪಿನ ಯಾತ್ರೆ ಮೊದಲು ಹೋಗಿದ್ದು ಬಾಲ್ಯಾವಸ್ಥೆಗೆ. ಎಲ್ಲಿದೆಯಾ ಸುನಿಲ್, ಏನ್ ಮಾಡ್ತಾ ಇದೀಯಾ ಪುಟಾಣಿ? 5 ವರ್ಷದ ಪುಟಾಣಿ ನೀನು, ಏನ್ ಮಾಡ್ತಾ ಇದೀಯಾ? ಮನೆಯಲ್ಲಿದ್ದೀನಿ. ಏನ್ ಮಾಡ್ತಾ ಇದೀಯ ಮನೆಯಲ್ಲಿ? ಆಡ್ತಾ ಇದ್ದೀನಿ. ಏನ್ ಆಟ ಆಡ್ತಾ ಇದೀಯಪ್ಪ? ಟ್ರೈನ್. ಹಾಗೆ ನಿನ್ನ ನೆನಪುಗಳು ನಿಧಾನಕ್ಕೆ ತಾಯಿ ಹೊಟ್ಟೆಲಿದ್ದಾಗ ಆ ಸ್ಥಿತಿಗೆ ಜಾರಲಿ. ಈಗ ತಾಯಿ ಹೊಟ್ಟೆಲಿದೆಯಾ, ಅಲ್ಲಿಯೇ ಅನುಭವಿಸಿ ಹೇಳ್ತಾ ಹೋಗು. ತಾಯಿಯ ಮನಸ್ಸಿನ ಸ್ಥಿತಿ, ನಿನ್ನ ಪರಿಸ್ಥಿತಿ ತಾಯಿ ಹೊಟ್ಟೆಲಿದ್ದಾಗ. ಮಾತಾಡ್ಬೇಕನ್ನಿಸ್ತಿತ್ತು, ಮಾತಾಡ್ತಾ ಇದ್ದೆ ಒಳಗೆ. ಭ್ರೂಣಾವಸ್ಥೆಗೆ ಹೋದಾಗ ಸುನಿಲ್ಗೆ ಅಮ್ಮ ವಿಷ ಕುಡಿದ ಆಘಾತಕಾರಿ ಘಟನೆಯೂ ನೆನಪಾಗುತ್ತದೆ. ಮದುವೆಯಾಗ್ಬಿಟ್ಟಿಯಾ? ಅಯ್ಯೋ, ನೀನ್ ಮನೇಲಿ ಹೇಳಕ್ಕಿಲ್ವಾ? ಹೇಳಲ್ಲ. ಅರೆ, ಎಷ್ಟು ಕಷ್ಟಪಟ್ಟು ಸಾಕಿದ್ರು ನಿನ್ನ. ಲೆಕ್ಕವಿಲ್ಲದಷ್ಟು ಜನರನ್ನು ಮನರಂಜನೆಗಾಗಿ ಕುರಿ ಮಾಡಿ ಚಿತ್ರರಂಗದಲ್ಲೂ ಈಗ ಸಾಕಷ್ಟು ಹೆಸರು ಗಳಿಸಿದ ಸುನಿಲ್ ಗರ್ಭದಲ್ಲಿದ್ದಾಗ ದೊಡ್ಡ ಗಂಡಾಂತರವನ್ನೇ ಎದುರಿಸಿದ್ದರು. ಪಾಯ್ಸನ್ ಎಲ್ಲ ತಗೊಂಡ್ಬಿಟ್ಟಿದ್ರು. ಆಮೇಲೆ ಅದ್ರ ಪರಿಣಾಮ ನಿನ್ಗೆಲ್ಲ ಆಗ್ಲಿಲ್ವಾ? ಅವ್ರು ಸಫರ್ ಆದ್ರ? ಅಮ್ಮ ಯಾವ ತರ? ತುಂಬಾ ಆಯ್ತು ಅವ್ರಿಗೆ, ಏನೂ ಆಗಿಲ್ಲ ಅಂದ್ರೆ. ನೀವು? ನನಗೂ ಏನಾಗ್ಲಿಲ್ಲ. ಹಾಗೆ ನೆನಪುಗಳು ನಿಧಾನವಾಗಿ ಈ ವಿಶೇಷ ವ್ಯಕ್ತಿತ್ವ, ಈ ಲೈಫಲ್ಲಿ ವಿಶೇಷವಾದ ವ್ಯಕ್ತಿತ್ವ, ಇದರ ಹಿನ್ನೆಲೆ, ಇದಕ್ಕೆ ಪ್ರೇರಣೆ ಕೊಟ್ಟಂತ ಹಿಂದಿನ ಜನ್ಮಕ್ಕೆ ಸಾಗಲಿ ನೆನಪುಗಳು ಮನೋಯಾನದಲ್ಲಿ, ಮನೋನೌಕೆಯಲ್ಲಿ, ಕಾಲನೌಕೆಯಲ್ಲಿ ಕುಳಿತು ಸೂಕ್ಷ್ಮ ಶರೀರಧಾರಿಯಾಗಿ ನೀವು ಹಿಂದಿನ ಜನ್ಮದ ವಾಸನೆಯನ್ನ ಪತ್ತೆ ಹಚ್ತಾ ಇದ್ದೀರಿ. ನೀವು ಯಾರು, ಎಲ್ಲಿ ಹುಟ್ಟಿದ್ದೀರಿ, ನಿಮ್ಮ ಹೆಸರು, ತಂದೆ ತಾಯಿ, ಊರು ಎಲ್ಲ ಹೇಳಿ. ಮಾಲೂರಾ ಹುಟ್ಟಿದ್ದು? ಏನ್ ನಿನ್ನ ಹೆಸರು? ಶಂಕರ್. ಶಂಕರ್. ಅಪ್ಪ ಅಮ್ಮ ಇದ್ದಾರೆ. ಅಪ್ಪನ ಹೆಸರೇನು? ಕಲ್ಯಾಣ. ಕಲ್ಯಾಣ. ಅಮ್ಮನ ಹೆಸರು? ಕಮಲ. ಸುನಿಲ್ ಹಿಂದಿನ ಜನ್ಮದಲ್ಲಿ ಚಿನ್ನಾಭರಣಗಳ ತಯಾರಕರ ಮಗನಾಗಿ ಹುಟ್ಟಿರ್ತಾರೆ. ಶಂಕರ್ ಅನ್ನುವ ಹೆಸರಲ್ಲಿ ಹುಟ್ಟಿದ್ದು ಮಾಲೂರು ಅನ್ನುವ ಊರಿನಲ್ಲಿ. ಎಲ್ಲಿ ತನಕ ಓದ್ತೀಯ ನೀನು ಶಂಕರ್? ಡಿಗ್ರಿ ಮಾಡಿದ್ಯಾ? ಡಿಗ್ರಿ ಅಷ್ಟು ಮಾಲೂರಲ್ಲೇ ಮಾಡಿದೆ ಅಥವಾ ಬೆಂಗಳೂರು ಬಂದ್ಯಾ? ಮಾಲೂರಲ್ಲಿ ಮಾಡಿದ್ಯಾ? ಡಿಗ್ರಿನಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡಿದ್ದೆ? ಸೈನ್ಸ್.
1940. ಅಪ್ಪ ಕಲ್ಯಾಣಾಚಾರ್ ತಕ್ಕ ಮಟ್ಟಿಗೆ ಶ್ರೀಮಂತರು. ಹಾಗಾಗಿ ಮಗನನ್ನು ಚೆನ್ನಾಗಿಯೇ ಬೆಳೆಸಿರ್ತಾರೆ. ಇಂಥ ಶಂಕರ್ಗೆ ಕಾಲೇಜ್ಗೆ ಹೋಗುವಾಗ ಸ್ನೇಹ ಅನ್ನುವ ಕ್ರಿಶ್ಚಿಯನ್ ಹುಡುಗಿಯ ಪರಿಚಯ ಆಗತ್ತೆ. ಆ ಪರಿಚಯ ಪ್ರೀತಿಗೂ ತಿರುಗುತ್ತದೆ. ನೀನು ಸ್ನೇಹನ ಫಸ್ಟ್ ಮೀಟ್ ಮಾಡಿದ್ ಹೇಳು, ಹೆಂಗ್ ಮೀಟ್ ಮಾಡಿದೆ ಅಂತ. ಚರ್ಚ್ ಹತ್ರ ಕರೆದಿದ್ಲು. ಚರ್ಚ್ ಹತ್ರನ? ನೀನನ್ನ? ಒಳಗೆ ಹೋಗ್ಲಿಲ್ಲ. ಯಾಕೆ? ನಮ್ಮೆಲ್ಲ ಗೊತ್ತಾದ್ರೆ ಬೈತಾರೆ. ಇಬ್ಬರ ಧರ್ಮ ಬೇರೆ ಬೇರೆ ಆಗಿದ್ದರೂ ಪ್ರೀತಿಗೆ ಅದ್ಯಾವುದೂ ಅಡ್ಡ ಬರೋದಿಲ್ಲ. ಕಾರಣ ಶಂಕರ್ ಆ ಹುಡುಗಿಯ ನಡೆನುಡಿ ಇಷ್ಟಪಟ್ಟಿದ್ದರೆ ಆಕೆ ಈತನಲ್ಲಿದ್ದ ಕಲೆಯನ್ನು ಇಷ್ಟಪಟ್ಟಿದ್ದಳು. ಆಮೇಲೆ ಇನ್ನೇನ ಹವ್ಯಾಸಗಳು ಏನಿತ್ತು ನಿಂಗೆ ಶಂಕರ್? ನಾಟಕ ನೋಡ್ತಿದ್ದೆ. ನಾಟಕ? ಏನ್ ನಾಟಕ ನೋಡ್ತಿದ್ದೀಪ? ಅಲ್ಲಿ ಊರಲ್ಲೆಲ್ಲ ಮಾಡ್ತಾ ಇದ್ರು, ದೇವಸ್ಥಾನದಲ್ಲೆಲ್ಲ ನಾವು ನೋಡ್ತಿದ್ವಿ ಹೋಗಿ. ಹೌದಾ? ಗದೆ ಎಲ್ಲ ಮುಟ್ತಾ ಇದ್ದೆ ನಾನು. ಗದೆ? ತುಂಬಾ ಇಷ್ಟ ಆಗ್ತಿತ್ತು. ಇನ್ನೇನು ಹವ್ಯಾಸಗಳು? ಅವ್ರು ಮಾಡೋ ತರ ಮಾಡ್ಬೇಕು ಅನಿಸ್ತಿತ್ತು ನನಗೂ. ಹಾರ್ಮೋನಿಯಂ ಬಾರಿಸ್ಬೇಕು ಅದು ಇದು ಅನ್ಸೋದು. ಮಾನೋ ಆಕ್ಟಿಂಗು, ಮಿಮಿಕ್ರಿ ಆ ಥರದ್ದೇನು ಕಲೀಲಿಲ್ವಾ? ತುಂಬಾ ಮಾಡ್ತಿದ್ದೆ. ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಸರಿ, ಏನಾಯ್ತು ಈಗ ಹುಡುಗಿ ಕತೆ? ಮದ್ವೆ ಆಗ್ಬಿಟ್ಟೆ. ಮದ್ವೆ ಆಗ್ಬಿಟ್ಟಿಯಾ? ಅಯ್ಯೋ, ನೀನ್ ಮನೇಲಿ ಹೇಳಕ್ಕಿಲ್ವಾ? ಹೇಳಿಲ್ಲ. ಅರೆ, ಎಷ್ಟು ಕಷ್ಟಪಟ್ಟು ಸಾಕಿದ್ರು ನಿನ್ನ ಅಪ್ಪ. ನಿಮ್ ಮನೇಲಿ ಹೇಳ್ದೆ ಮದ್ವೆ ಆಗ್ಬಿಟ್ಟಿಯಾ? ಎಲ್ಲಿ ಮದ್ವೆ ಆಗಿದ್ ನೀನು? ನಮ್ಮ ದೇವಸ್ಥಾನದಲ್ಲಿ. ಓ, ನಿಮ್ಮ ಇದಕ್ಕೆ ಬದಲಾಯಿಸ್ಕೊಂಡ್ಬಿಟ್ಟೆ ನೀನು. ಶಂಕರ್ ಕೊನೆಗೂ ತಾನು ಪ್ರೀತಿಸುತ್ತಿದ್ದ ಹುಡುಗಿ ಸ್ನೇಹಾಳನ್ನು ಮನೆಯಲ್ಲಿ ಹೇಳದೆ ಮದುವೆಯಾಗುತ್ತಾನೆ. ಆದರೆ ಈ ವಿಷಯವನ್ನು ಎಷ್ಟು ದಿನ ಮುಚ್ಚಿಡೋದಕ್ಕೆ ಸಾಧ್ಯ? ಮನೆಯೆಲ್ಲ ಗೊತ್ತಾಯ್ತು. ನಮ್ಮ ಮನೇಲಿ ಗೊತ್ತಾಯ್ತು, ಇನ್ನೂ ಹೇಳಲಿಲ್ಲ. ಸುಮ್ಮನಾಗ್ಬಿಟ್ರು. ಒಬ್ಬನೇ ಮಗ ಅಂತ. ಅಪ್ಪ ಅಮ್ಮ ಬರ್ತಿದ್ರ ನೀನು ಇರೋ ಕಡೆ? ಮನೇಲಿ ಇದ್ಯಾ ಅಥವಾ ಮನೇಲಿ ಕರ್ಕೊಂಡು ಹೋದ್ರು? ಅಲ್ಲ, ಬೇರೆ ಮನೆ ಮಾಡಿದ್ಯೇನ? ನಮ್ಮ ಮನೆಯಲ್ಲೇ ಕರ್ಕೊಂಡು ಹೋಗ್ಬಿಟ್ರು. ಸರಿ, ಮನೆಗೆ ಕರ್ಕೊಂಡು ಹೋಗೋರ್ಗೆ ಎಲ್ಲಿದ್ದೆ ಮದುವೆ ಮಾಡ್ಕೊಂಡು? ಫ್ರೆಂಡ್ ಮನೆಯಲ್ಲಿ. ಸರಿ, ಆಮೇಲೆ ಹೇಗೆ ಸಾಯ್ತು ನಿಮ್ಮ ದಂಪತಿ ಜೀವನ? ಚೆನ್ನಾಗಾಯ್ತು. ಮಕ್ಕಳು? ಒಂದು ಮಗ. ಏನು ಹೆಸರಿಟ್ಟಿದ್ಯಪ್ಪ ಶಂಕರ್ ಮಗನಿಗೆ? ಗಣೇಶ್. ಗಣೇಶ್ ಅಂತಾನ? ಗಣೇಶಾಚಾರ? ಗಣೇಶ? ಗಣೇಶಾಚಾರ್. ಗಣೇಶಾಚಾರ್. ಅಪ್ಪನ ಖುಷಿ? ನಮ್ಮ ಅಪ್ಪನ ತುಂಬಾ ಇಷ್ಟ ಆಗತ್ತೆ ಅದಕ್ಕೆ. ಅಮ್ಮನಿಗೆ ಇಷ್ಟ ಆಗ್ತಿಲ್ಲ? ಸ್ವಲ್ಪ ಸ್ವಲ್ಪ ಅಂದ್ರೆ ಮನ್ಸಲ್ಲಿ ಇನ್ನೂ ಏನಾದ್ರೂ ಬೇಸರ ಇತ್ತಾ? ಇತ್ತು. ಏನು? ಬೇರೆ ಜಾತಿ. ಪ್ರೀತಿಯೇ ಒಂದು ಜಾತಿ, ಮಾನವೀಯತೆಯೇ ಒಂದು ಧರ್ಮ ಅಂದುಕೊಂಡು ಜೀವನ ನಡೆಸುತ್ತಿದ್ದ ಶಂಕರ್ ಬದುಕಿಗೆ ಒಂದು ದುರಂತ ಕಾದಿತ್ತು. ಸಾಯಿಸ್ಬಿಟ್ರು ಆಮೇಲೆ ನನ್ನ. ನಿನ್ನ ಯಾರು ಸಾಯಿಸಿದ್ದು? ಸ್ನೇಹ ಅವರಪ್ಪ. ಯಾಕೆ? ತಳ್ಳಿಬಿಟ್ರು ನನಗೆ ಮೇಲೆ ಅಂತ. ಅಲ್ಲ, ಅವ್ರಿಗೆ ಹೇಗೆ ಗೊತ್ತಾಯ್ತು? ಅವ್ರಿಗೆ ಇಷ್ಟ ಇತ್ತಲ್ಲ? ಅವ್ರಿಗೆ ಇಷ್ಟ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಇತ್ತು. ಸುಳ್ಳು ಹೇಳಿ ಕರ್ಕೊಂಡೋಗಿ ತಳ್ಳಿಬಿಟ್ರು ನಾನು. ಹಿಂದೆಯಿಂದ ಓಡಿದು ತಳ್ಳಿಬಿಟ್ರು ತಲೆಗೆ. ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿದ್ದಕ್ಕೆ ಶಂಕರ್ ತಂದೆ ತಾಯಿ ಒಪ್ಪಿಗೆ ಕೊಡ್ತಾರೆ. ಆದರೆ ಸ್ನೇಹ ತಂದೆಯ ಮನಸ್ಸಲ್ಲಿ ದ್ವೇಷ ಹಾಗೇ ಇತ್ತು. ಮದುವೆಯಾಗಿ ಒಂದು ಮಗುವಾದ ಮೇಲೂ ಅವರ ಹಗೆತನ ಕಡಿಮೆ ಆಗಿರಲಿಲ್ಲ. ಉಪಾಯವಾಗಿ ಅದೊಂದಿನ ಹಿಮಗಿರಿ ಅನ್ನುವ ಬೆಟ್ಟಕ್ಕೆ ಶಂಕರ್ನನ್ನು ಕರೆದುಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಇರು ಬರ್ತೀನಂತ ಹೋಗಿ ಹೇಳಿದ್ರು. ಹಿಂದೆಯಿಂದ ಓಡಿದು ತಳ್ಳಿಬಿಟ್ರು ತಲೆಗೆ. ತುಂಬಾ ಏಟಾಯ್ತು. ಎತ್ತರದ ಬೆಟ್ಟದಿಂದ ಬಿದ್ದ ಶಂಕರ್ ಅಲ್ಲೇ ಪ್ರಾಣ ಬಿಡ್ತಾನೆ. ಆದರೆ ಮನಸ್ಸು ಹೆಂಡತಿ ಹಾಗೂ ಮಗುವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗದೆ ಒದ್ದಾಡಿತ್ತು. ಅವತ್ತು ಬರ್ತೀನಂತ ಹೇಳಿದೆ ಅವ್ರಿಗೆ.
ಮಗಳು ಬಿಡಲ್ಲ, ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಒಟ್ಟು ಬಂದೇ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ಆನಂತರ ನಡೆದಿದ್ದೇ ವಿಚಿತ್ರ. ಕೆಲವಾರು ವರ್ಷಗಳ ನಂತರ ಶಂಕರ್ ಮತ್ತೆ ಸುನಿಲ್ ಆಗಿ ಹುಟ್ಟಿ ಬಂದರೆ ಸ್ನೇಹ ಅನ್ನೋ ಹೆಸರಲ್ಲಿಯೇ ಮತ್ತೆ ಹುಟ್ಟಿ ಬರುತ್ತಾಳೆ. ಗೆಳತಿ ಸಂಗಾತಿ ಎಲ್ಲಿದ್ದಾಳೆ ನೋಡಪ್ಪ, ಎಲ್ಲಿ ಹುಟ್ಟಿದ್ದಾಳೆ ನೋಡು. ದೊಡ್ಡ ಮನೆಯಲ್ಲಿದ್ದಾಳೆ ಅವಳು. ನೋಡಿ ಎಲ್ಲಿದ್ದಾಳೆ, ಯಾವ ಭಾಗದಲ್ಲಿ? ಕರ್ನಾಟಕದಲ್ಲಿ ಇದ್ದಾಳ, ಬೇರೆ? ಕರ್ನಾಟಕದಲ್ಲಿದ್ದಾಳ. ಯಾವ ಭಾಗದಲ್ಲಿದ್ದಾಳೆ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮೈಸೂರು, ಮಂಗಳೂರು ಕಡೆ, ಬೆಂಗಳೂರು ಕಡೆ. ಹಾ, ಇದು ಸುನಿಲ್ ಅವರ ಸುಪ್ತ ಮನಸ್ಸಿನ ನೆನಪಿನ ವಾಸನೆಗೆ ಗೋಚರವಾದ ವಿಚಾರ. ಸ್ನೇಹ ಕೂಡ ಮತ್ತೆ ಬೆಂಗಳೂರಲ್ಲೇ ಜನಿಸಿದ್ದಾಳೆ ಅನ್ನುವ ಆಶ್ಚರ್ಯಕರ ವಿವರ ಇಲ್ಲಿದೆ. ಸ್ನೇಹ ಮದುವೆ ಆಗಿದೆ. ಮದುವೆ ಆಗಿದೆಯಾ? ಒಂದು ಹೆಣ್ಣು ಮಗು ಇದೆ. ಒಂದು ಹೆಣ್ಣು ಮಗು ಇದೆಯಾ? ಯಾವ ಹೆಸರು ಇಟ್ಕೊಂಡಿದ್ದಾಳೆ ಈಗ? ಹಿಂದೂನಾ ಕ್ರಿಶ್ಚಿಯನ್? ಕ್ರಿಶ್ಚಿಯನ್ ಅವಳು. ಕ್ರಿಶ್ಚಿಯನ್ ಇವಾಗಲೂ ಕ್ರಿಶ್ಚಿಯನ್? ಏನ್ ಹೆಸರು ಇಟ್ಕೊಂಡಿದ್ದಾಳೆ ನೋಡ? ಅದೇ ಹೆಸರು. ಅದೇ ಹೆಸರಿದೆ. ಅದೇ ಹೆಸರಿದ್ಯಾ? ಸ್ನೇಹನೇ. ದಪ್ಪಕ್ಕಿದ್ದಾಳ, ಬೆಳ್ಳಗ್ ಚೆನ್ನಾಗಿದ್ದಾಳೆ. ಈಗ ಕಂಡ್ಬಿಡೋರು ಯಾರು? ಶಂಕರ್. ಶಂಕರ್ ಕಂಡ್ಬಿಡು. ಶಂಕರ್ ಕೂತ್ಕೋ. ಸ್ನೇಹ ನೋಡ್ಕೊಂಬನ್ ಬಾ. ಯಾಕೆ ತಳ್ತೀರಾ? ಇಲ್ಲಪ್ಪ, ನಾನ್ ನಿನ್ ಫ್ರೆಂಡ್ ಕಣಯ್ಯ, ನಾನ್ ತಳ್ಳಲ್ಲ. ಪ್ರಾಮಿಸ್ ನಾನ್ ತಳ್ಳಲ್ಲ, ನಾನ್ ಫ್ರೆಂಡ್. ಸ್ನೇಹ ನೋಡ್ಕೊಂಬರೋಣ, ಸುಮ್ಮನೆ ದೂರದಿಂದ ನೋಡ್ಕೊಂಬರೋಣ. ಅವಳೆ ಬರ್ತಾಳೆ ಒಂದ್ ದಿವಸ. ಸುನಿಲ್ ಅವರ ಸುಪ್ತ ಮನಸ್ಸಿಗೆ ತನ್ನ ಹಿಂದಿನ ಜನ್ಮದ ಹೆಂಡತಿ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅನ್ನುವ ಸತ್ಯ ಅರ್ಥವಾಗುತ್ತದೆ. ಆದರೆ ಹುಡುಕಿ ಭೇಟಿಯಾದರೆ ಮುಂದೆ ಒಳ್ಳೆಯದಾಗುವುದಿಲ್ಲ ಎನ್ನುವ ಸೂಚನೆಯನ್ನು ಮನಸ್ಸು ಕೊಡುತ್ತದೆ. ಹೀಗೆ ಸುನಿಲ್ ಒಂದು ಕನಸಿನಂತ ಸಿಹಿ ಕಹಿ ನೆನಪುಗಳ ಮಧುರ ಮನೋಯಾನ ಮುಗಿಸಿ ಮತ್ತೆ ಈ ಬದುಕಿಗೆ ಹಿಂತಿರುಗುತ್ತಾರೆ. ಸುನಿಲ್ ವಿತ್ ಬ್ರೈಟ್ ಫ್ಯೂಚರ್. ಅಂತ ಸುನಿಲ್ ಹಾಯಾಗಿ, ಆರೋಗ್ಯವಾಗಿ, ಹಗುರವಾದ, ಪ್ರಶಾಂತವಾದ ಮನಸ್ಸಿನ ದೇಹದ ಜೊತೆಗೆ ಎಚ್ಚರಗೊಳ್ತಾನೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಮನೋಯಾನ ಕೇವಲ ನೆನಪಿನ ಯಾತ್ರೆಯಲ್ಲ, ಗೊಂದಲದ ಗೂಡಾಗಿರುವ ಮನಸ್ಸಿಗೆ ಒಂದು ನೆಮ್ಮದಿ ನೀಡುತ್ತದೆ. ಹೊಸ ಹುರುಪು, ಹಗುರತೆಯ ಅನುಭವ ಸಿಗುತ್ತದೆ. ಈ ವಿಶೇಷ ಅನುಭವ ಸುನಿಲ್ ಅವರಿಗೂ ಸಿಗುತ್ತದೆ. ಗುರುಜಿ ನಿಜವೂ ಯುವರ್ ಗ್ರೇಟ್. ಹ್ಯಾಟ್ಸ್ ಆಫ್ ಗುರುಜಿ. ಕಸ್ತೂರಿ ಚಾನೆಲ್ ಅಲ್ಲಿ ಈ ತರ ಒಂದು ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಜನ್ಮಾಂತರ ಅಂದ್ರೆ ನಿಜವೂ ಹ್ಯಾಟ್ಸ್ ಆಫ್ ಹೇಳ್ಬೋದು. ಒಳ್ಳೆ ಕಾರ್ಯಕ್ರಮ. ಬರೀ ಅದನ್ನ ನಾವು ಎಂಟರ್ಟೈನ್ ಆಗಿ ನೋಡ್ತಾ ಇದ್ವಿ, ಏನೋ ಇರ್ಬೋದು ಏನೋ ಅಂತ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಹೋಗಿ ಅದನ್ನ ಅನುಭವಿಸ್ತಾರಲ್ವಾ, ಅದು ಚೆನ್ನಾಗಿ ಗೊತ್ತಾಗೋದು. ನಿನ್ನೆಯಿಂದ ನಾನು ಅಲ್ಲಿಂದ ಬಂದಾಗ್ಲಿಂದ ನಾನು ಫುಲ್ ಫ್ರೆಶ್ ಮೈಂಡ್ ಆಗಿದ್ದೀನಿ. ಇವತ್ತು ನಿಮ್ ಮುಂದೆ ಹಿಂಗಿದ್ದೀನಿ ನೋಡಿ. ಮಾಡಿ ಮೇಲೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಿ, ಎಲ್ಲೇ ಹೈಟ್ ಇರೋ ಜಾಗ ಕರ್ಕೊಂಡು ಹೋಗ್ಲಿ, ಕೆಳಗಡೆ ನೋಡಿದ್ರೆ ಭಯ ಬೀಳ್ತಾನೆ. ಆಮೇಲೆ ನೀರಿನಿಂದ ಭಯ ಇತ್ತು ಒಂದು ಸ್ವಲ್ಪ ದಿನ ಅವನಿಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಮೇಲಿಂದ ಕೆಳಗಡೆ ಎಗರೋದಾದ್ರೆ ಈಜ್ ಹೊಡಿಬೇಕಂದ್ರೆ ಅದಕ್ಕೆಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಭಯ ಬೀಳ್ತಾನೆ. ಮೇಲಿಂದ ಕೆಳಗೆ ಇಳಿಬೇಕಂದ್ರೆ ಅಂದ್ರೆ ಕೆಳಗಡೆಯಿಂದಾನೆ ನೀರಲ್ಲಿ ಆಟ ಆಡ್ತಾ ಇದ್ದ. ಬಟ್ ಮೇಲಿಂದ ಕೆಳಗೆ ಬೀಳಬೇಕು ಅಂದ್ರೆ ತುಂಬಾ ಕಷ್ಟ. ಅವನು ಮೇಲಿಂದ ಕೆಳಗೆ ಹೈಟ್ ನೋಡೋದ್ರೇನೆ ಭಯ. ಈಗ ಸುನಿಲ್ಗೆ ತನಗಿದ್ದ ಭಯದ ಮೂಲವೂ ಗೊತ್ತಾಗಿದೆ. ಹಗುರವಾದ ನೆಮ್ಮದಿಯ ಮನಸ್ಸು ಕಲಾವಿದ ಸುನಿಲ್ಗೆ ಒಳ್ಳೆಯ ಭವಿಷ್ಯ ನೀಡಲಿ ಎನ್ನುವುದು ಜನ್ಮಾಂತರದ ಆಶಯ. ವಿದ್ಯೆ, ಬುದ್ಧಿ, ವಿಜ್ಞಾನ
ಎಲ್ಲವೂ ಮಾನವೀಯತೆ ಹಾಗೂ ನೈತಿಕತೆಯನ್ನು ಜೊತೆಯಲ್ಲಿಟ್ಟುಕೊಂಡಿರಬೇಕು. ಇಲ್ಲವಾದರೆ ಜಗತ್ತಿನ ಎಲ್ಲ ಮೌಲ್ಯಗಳು ನಾಶವಾಗುತ್ತವೆ. ಇಂಥ ಸೂಕ್ಷ್ಮ ವಿಚಾರಗಳ ಮೇಲೆ ಬೆಳಕು ಚೆಲ್ಲುತ್ತಿದೆ ಜನ್ಮಾಂತರ. ಇಷ್ಟೇ ಅಂದುಕೊಳ್ಳುವುದು ಕೇವಲ ನಮ್ಮ ಜ್ಞಾನದ ಮಿತಿಯಷ್ಟೇ. ಇಷ್ಟೇ ಅಂದುಕೊಂಡಿದ್ದರ ಆಚೆಗೆ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಂಥ ಅಪರೂಪದ ಜಗತ್ತಿನಡೆಗೆ ಪ್ರಯಾಣ ಮಾಡುವ ಜನ್ಮಾಂತರದ ಮುಂದಿನ ಸಂಚಿಕೆಯಲ್ಲಿ ಕಾಣಿಸಲಿದೆ ಇನ್ನೊಂದು ಆಶ್ಚರ್ಯಕರ ಸಂಗತಿ. ಏನಾದ್ರೂ ಊಟ ಮಾಡಿದ್ರೆ ಎಲ್ಲಿಂದ ಬರ್ತಾ ಇತ್ತು ತೋರಿಸ್ಯಾ? ಗಂಡು ಕೋತಿನ ಹೆಣ್ಣು ಕೋತಿನ? ನೋವು ತೆಗೆದ್ಬಿಡೋಣ. ಇಂಥ ವಿಭಿನ್ನ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.